ಬರದ ನಡುವೆಯೂ ಈದ್ ಮಿಲಾದ್ ಸಂಭ್ರಮ. ತುಮಕೂರಿನಲ್ಲಿ ಸಡಗರದಿಂದ ಈದ್ ಮಿಲಾದ್ ಆಚರಣೆ. ಸಾವಿರಾರು ಮುಸ್ಲಿಂ ಬಾಂಧವರಿಂದ ಅದ್ದೂರಿ ಮೆರವಣಿಗೆ. ಬರ ಪರಿಸ್ಥಿತಿಯ ನಡುವೆಯೂ ಈ ಬಾರಿ ತುಮಕೂರು ನಗರದಲ್ಲಿ ಈದ್ ಮಿಲಾದ್ ಹಬ್ಬದ ಸಂಭ್ರಮ ಇಮ್ಮಡಿಗೊಂಡಿತ್ತು. ನಗರದ ಮಸೀದಿಗಳು, ದರ್ಗಾಗಳು ಹಾಗೂ ಮುಸ್ಲಿಂ ಬಾಂಧವರ ಮನೆಗಳು ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸಿದವು. ನಗರದ ವಿವಿಧೆಡೆ ವಿಶೇಷ ಪ್ರಾರ್ಥನೆ, ಮೆರವಣಿಗೆ, ಅನ್ನ ಸಂತರ್ಪಣೆ ಹಾಗೂ ಸಿಹಿ ಹಂಚುವ ಮೂಲಕ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು. ತುಮಕೂರು ನಗರದಲ್ಲಿ ಈದ್ ಮಿಲಾದ್ ಹಬ್ಬದ ಸಂಭ್ರಮಕ್ಕೆ ಯಾವುದೇ ಕೊರತೆಯಾಗಲಿಲ್ಲ. ನಗರದ ವಿವಿಧೆಡೆ ಶ್ರದ್ಧಾ ಭಕ್ತಿ ಹಾಗೂ ಸಡಗರದಿಂದ ಈದ್ ಮಿಲಾದ್ ಹಬ್ಬವನ್ನ ಆಚರಿಸಲಾಯಿತು. ನಗರದ ಬಾರ್ಲೈನ್ ರಸ್ತೆಯಲ್ಲಿರುವ ಮೆಕ್ಕಾ ಮಸೀದಿಯಲ್ಲಿ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ಜಯಂತಿ ಅಂಗವಾಗಿ ವಿಶೇಷ ಸೌಹಾರ್ದ ಪ್ರಾರ್ಥನೆ ನಡೆಯಿತು. ಮೆಕ್ಕಾ ಮಸೀದಿ ಅಧ್ಯಕ್ಷ ಡಾಕ್ಟರ್ ಎಸ್ ಶಫಿ ಅಹ್ಮದ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಭಾಗವಹಿಸಿ ಈದ್ ಮಿಲಾದ್ ಶುಭಾಶಯ ಕೋರಿದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹ್ಮದ್, ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜೀವನ ಹಾಗೂ ಸಂದೇಶಗಳು ಸಮಾಜಕ್ಕೆ ಸದಾ ಮಾರ್ಗದರ್ಶೀಯವಾಗಿದೆ. ಅಜ್ಞಾನ, ಅನ್ಯಾಯ ಹಾಗೂ ಅಸಮಾನತೆ ಇದ್ದಂತಹ ಕಾಲಘಟ್ಟದಲ್ಲಿ ಪ್ರವಾದಿಯವರು ಜನಿಸಿ ಧರ್ಮದ ಸರಿಯಾದ ಮಾರ್ಗವನ್ನ ಸಾರಿದರು. ಪ್ರವಾದಿಯವರ ನಡೆ, ನುಡಿ, ಸುನ್ನತ್, ಹದೀಸ್ ಹಾಗೂ ಕುರಾನ್ ಶರೀಫ್ನ ಸಂದೇಶಗಳು ಶಾಂತಿ ಮತ್ತು ಸಹೋದರತ್ವದ ಹಾದಿ ತೋರಿಸುತ್ತವೆ. ಪ್ರವಾದಿಯವರ ಸಂದೇಶದ ಮೂಲಕ ರಾಜ್ಯ ಹಾಗೂ ದೇಶದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಹೋದರತ್ವ ನೆಲೆಸಲಿ ಎಂದು ಪ್ರಾರ್ಥಿಸಿದರು. ನಾಡಿನ ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ಮೀಲಾದುನ್ ನಬಿಯ ಹಾರ್ದಿಕ ಶುಭಾಶಯಗಳು. ಸುಮಾರು 1501 ವರ್ಷಗಳ ಹಿಂದೆ ಸೌದಿ ಅರೇಬಿಯಾದ ಮಕ್ಕಾ ನಗರದಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರ ಹಾಗೂ ಇಸ್ಲಾಮಿನ ಕೊನೆಯ ಪ್ರವಾದಿಗಳಾಗಿದ್ದ ಮೊಹಮ್ಮದ್ ಅವರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ದಿನ ಏನು ಇದು ರಬಿಯುಲ್ ಅವ್ವಲ್ 12ನೇ ತಾರೀಕಿದೆ, ಅವರು ಜನ್ಮ ಪಡಿತಾರೆ. ಅದಕ್ಕಿಂತಲೂ ಮುಂಚೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಅಜ್ಞಾನದ ಹಾಗೂ ಅನ್ಯಾಯದ ಕತ್ತಲಿನಲ್ಲಿ ಜನತೆ ಬಾಳ್ತಾಯಿದ್ರು. ಪ್ರವಾದಿಯವರು ಈ ಪ್ರಪಂಚಕ್ಕೆ ಬಂದ ನಂತರ ಅವರ 40 ವರ್ಷಗಳಿಂದ 63 ವರ್ಷಗಳ ತನಕ ಸುಮಾರು 23 ವರ್ಷಗಳ ಕಾಲ ಧರ್ಮದ ಹಾದಿಯಲ್ಲಿ ನಡೆದು ವಿಶ್ವಕ್ಕೆ ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದ ಕುರಾನ್ ಶರೀಫ್ ಅವರ ಮೂಲಕ ಮನುಕುಲಕ್ಕೆ ಅವತೀರ್ಣಗೊಳ್ಳುತ್ತದೆ. ಜೊತೆಗೆ ಪ್ರವಾದಿಗಳು ನಡೆದು ಬಂದ ಹಾದಿ, ಏನು ನಾವು ಸುನ್ನತ್ ಅಂತ ಹೇಳ್ತೀವಿ, ಹದೀಸ್ ಅಂತ ಹೇಳ್ತೀವಿ, ಅದನ್ನು ನಮಗೆ ಕೊಡುಗೆಯಾಗಿ ಕೊಟ್ಟು ಹೋಗಿದ್ದಾರೆ. ಇವತ್ತು ಪ್ರಪಂಚದಾದ್ಯಂತ ನಮ್ಮ ಮುಸಲ್ಮಾನ್ ಬಾಂಧವರು 2 ಅಂಶಗಳನ್ನು, ಅಂದರೆ ಪವಿತ್ರವಾದ ಕುರಾನನ್ನು ಹಾಗೂ ಹದೀಸನ್ನು, ಸುನ್ನತನ್ನು ಅನುಕರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರವಾದಿಗಳು ಈಗಾಗಲೇ ಹೇಳ್ದಂಗೆ ಏನು ಅಜ್ಞಾನ ಹಾಗೂ ಅನ್ಯಾಯದ ಹಾದಿಯಲ್ಲಿ ಜನರು ನಡೀತಾ ಇದ್ದರು, ಅದನ್ನು ದೂರ ಮಾಡಿದರು. ಜನರನ್ನು ಕರುಣೆಯಿಂದ, ಪ್ರೀತಿಯಿಂದ ಕಾಣುವ ರೀತಿಯಲ್ಲಿ ಮಾಡಿದರು. ಮಹಿಳೆಯರಿಗೆ ಸಮಾನತೆಯ ಹಕ್ಕನ್ನು ಕೊಟ್ಟರು. ಬಡವರಿಗೆ ಗೌರವದಿಂದ ನಡೆಸುವಂತಹ ಒಂದು ಪಾಠವನ್ನು ನಮಗೆ ಕಲಿಸಿದರು. ಇನ್ನು ನಗರದ ಗೂಡ್ಶೆಡ್ ಕಾಲೋನಿಯಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಯಿತು. ಹಬ್ಬದ ಹಿನ್ನೆಲೆಯಲ್ಲಿ ಹಲವು ರಸ್ತೆಗಳಲ್ಲಿ ಭವ್ಯ ಮೆರವಣಿಗೆ ನಡೆಯಿತು. ಸಹಸ್ರಾರು ಮುಸ್ಲಿಂ ಬಾಂಧವರು ಮೆರವಣಿಗೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ಪುಟ್ಟ ಮಕ್ಕಳು, ಯುವಕರು ಹಾಗೂ ಹಿರಿಯರು ಸೇರಿದಂತೆ ಎಲ್ಲ ವಯೋಮಾನದವರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಮೆರವಣಿಗೆಯುದ್ದಕ್ಕೂ ಹಬ್ಬದ ಸಂಭ್ರಮ ಮನೆ ಮಾಡಿತು.
ಸಿಹಿ ಹಂಚಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್, ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಎಸ್ಪಿ ಕೆಬಿ ಅಶೋಕ್ ಸೇರಿದಂತೆ ಹಲವು ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು. ಇದೇ ವೇಳೆ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಮಾತನಾಡಿ, ಪ್ರವಾದಿಯವರ ನಡೆನುಡಿ, ಸುನ್ನತ್, ಹದೀಸ್ ಹಾಗೂ ಕುರಾನ್ ಶರೀಫ್ನ ಸಂದೇಶಗಳು ಎಲ್ಲರಿಗೂ ಮಾರ್ಗದರ್ಶಿಯಾಗಿದ್ದು, ದೇಶದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಸಹೋದರತ್ವ ನೆಲೆಸಲಿ ಎಂದು ಇಕ್ಬಾಲ್ ಅಹಮದ್ ಪ್ರಾರ್ಥಿಸಿದರು. ಪ್ರಪಂಚದಾದ್ಯಂತ ಈ ದಿನ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮ ಜಯಂತಿಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಈದ್ ಮಿಲಾದ್ನ ಶುಭಾಶಯಗಳನ್ನು ಕೋರುತ್ತಾ, ಏನು 1500 ವರ್ಷಗಳ ಹಿಂದೆ ಈ ಪ್ರಪಂಚದಲ್ಲಿ ಅತ್ಯಾಚಾರಗಳು, ಅನಾಚಾರಗಳು, ಹೆಣ್ಣು ಮಕ್ಕಳು ಹುಟ್ಟಿದರೆ ಜೀವಂತವಾಗಿ ಉಣ್ಣುವಂಥದ್ದು, ಬೆತ್ತಲೆಯಾಗಿ ತಿರುಗುವಂಥದ್ದು, ಕುಡಿತ, ಮತ್ತು ಒಬ್ಬರ ಹಕ್ಕನ್ನು ಮತ್ತೊಬ್ಬರು ಒಡೆದುಕೊಳ್ಳುವಂಥದ್ದು, ಕೊಲೆಯನ್ನು ಮಾಡುವಂಥದ್ದು, ಇದನ್ನೆಲ್ಲ ಈ ಅತ್ಯಾಚಾರಗಳು ನಡೀತಾ ಇದ್ವು. ಅದನ್ನೆಲ್ಲ ಕೊನೆಗಾಣಿಸಿದ್ದಕ್ಕಾಗಿ ಅಲ್ಲಾಹನು ಮೊಹಮ್ಮದ್ ಪೈಗಂಬರ್ರವರನ್ನು ಈ ಪ್ರಪಂಚಕ್ಕೆ ಪ್ರವಾದಿಯನ್ನಾಗಿ ಕಳಿಸಿ ಅವರ ಮೂಲಕ ಶಾಂತಿಯ ಸಂದೇಶವನ್ನು ಕೊಟ್ಟಿದ್ದಾನೆ. ಅಲ್ಲಾಹನ ಶಾಂತಿಯ ಸಂದೇಶ ಇಸ್ಲಾಂ ಆಗಿದೆ. ಇಸ್ಲಾಂ ಎಂದರೆ ಶಾಂತಿ. ಮುಸಲ್ಮಾನ್ ಅಂದರೆ ಸತ್ಯವಿಶ್ವಾಸಿ, ಸನ್ಮಾರ್ಗದಲ್ಲಿ ನಡೆಯುವಂಥವ್ರು. ನಾವೆಲ್ಲರೂ ಕೂಡ ಮೊಹಮ್ಮದ್ ಪೈಗಂಬರ್ರವರ ಅನುಯಾಯಿಗಳಾಗಿದ್ದೇವೆ. ಅವರು ತೋರಿಸಿಕೊಟ್ಟಂಥ ಮಾರ್ಗದಲ್ಲಿ ನಾವೆಲ್ಲರಿಗೂ ನಡೆಯಬೇಕಾಗ್ತದೆ. ಈ ದಿನ ನಾವು ಈದ್ ಮಿಲಾದನ್ನು ಆಚರಣೆ ಮಾಡ್ತಾಯಿದ್ದೆ, ಮೆರವಣಿಗೆ ಕೂಡ ಇರ್ತದೆ. ನಾನು ಸಮಸ್ತ ನಾಗರಿಕರಲ್ಲಿ ಮನವಿ ಮಾಡಿಕೊಡ್ತೇನೆ, ಏನು ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದಾಗಿ ಬಾಳ್ತಾ ಇದ್ದೇವೆ, ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಶಾಂತಿಯಿಂದ ಈ ಹಬ್ಬವನ್ನು ಆಚರಣೆ ಮಾಡಬೇಕಾಗಿದೆ. ನಾವೆಲ್ಲರೂ ಒಂದಾಗಬೇಕಾಗಿದೆ. ಮಾನವೀಯತೆಯ ಸಂದೇಶ ಏನು ಮೊಹಮ್ಮದ್ ಪೈಗಂಬರರು ಕೊಟ್ಟೋಗಿದ್ದಾರೆ, ಆ ಸಂದೇಶವನ್ನು ಎಲ್ಲ ಮಾನವರಿಗೂ ಕೂಡ ತಲುಪಿಸುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ದಯವಿಟ್ಟು ಎಲ್ಲರೂ ಮನವಿ, ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಜನಸ್ನೇಹಿ ಪೊಲೀಸರ ಜೊತೆ ನಾವು ಸ್ನೇಹದಿಂದ ವರ್ತಿಸ್ಕೊಂಡು, ಎಲ್ಲ ಅನ್ಯ ಧರ್ಮೀಯರ ಜೊತೆ ವರ್ತಿಸ್ಕೊಂಡು ಒಂದು ಶಾಂತಿಯ ಸಂದೇಶವನ್ನು ಕೊಡುವಂಥ ಹಬ್ಬವನ್ನು ನಾವು ಶಾಂತಿಯಿಂದ ಆಚರಿಸೋಣ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಇನ್ನು ನಗರದ ಮರಳೂರು ದಿಣ್ಣೆಯಲ್ಲೂ ಈದ್ ಮಿಲಾದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಮರಳೂರು ದಿಣ್ಣೆಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಆಟೋ ಚಾಲಕರು ಹಾಗೂ ಮುಸ್ಲಿಂ ಬಾಂಧವರ ವತಿಯಿಂದ ವಿಶೇಷವಾಗಿ ಈದ್ ಮಿಲಾದ್ ಆಚರಣೆ ನಡೆಯಿತು. ಹಬ್ಬದ ಅಂಗವಾಗಿ ಅನ್ನ ಸಂತರ್ಪಣೆ ಆಯೋಜಿಸಿದ್ದು ಗಮನ ಸೆಳೆಯಿತು. ಪರಸ್ಪರ ಬಣ್ಣ ಹಚ್ಚಿಕೊಂಡು ಸಂತಸ ಹಂಚಿಕೊಂಡು ಸಂಭ್ರಮದಿಂದ ಈದ್ ಮಿಲಾದ್ ಆಚರಿಸಿದರು. ಈ ದಿನ ಜಶ್ನೆ ಈದುಲ್ ಮಿಲಾದುನ್ ನಬಿಯನ್ನು ನಮ್ಮ ಮರಳೂರು ದಿಣ್ಣೆಯ APJ ಅಬ್ದುಲ್ ಕಲಾಂ ಆಟೋ ಚಾಲಕರ ಸಂಘದ ವತಿಯಿಂದ ಇವತ್ತು ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾಯಿದ್ವಿ. ಮತ್ತು ನಮ್ಮ ವಾರ್ಡಿನ ಎಲ್ಲ ಮುಖಂಡರುಗಳು, ಹುಡುಗರೆಲ್ಲ ಸೇರಿ ಇವತ್ತು ದೀಪ ಅಲಂಕಾರನೂ ಕೂಡ ಮಾಡಿದ್ದಾರೆ. ಇವತ್ತು ವಿಶೇಷ ಏನಂದರೆ, ನಮ್ಮ ಪೈಗಂಬರವರು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಹಸುವು ಯಾರಿದ್ದಾನೋ ಅವರಿಗೆ ಊಟವನ್ನು ಬೆಳೆಸಿ, ಯಾರು ಕಷ್ಟದಲ್ಲಿದ್ದಾನೋ ಅವನಿಗೆ ಸಹಾಯ ಮಾಡಿ, ಎಲ್ಲಿ ನೀವು ಹುಟ್ಟಿದ್ದೀರೋ ಆ ಭೂಮಿಯನ್ನು ನಿಮ್ಮ ದೇವರಂತೆ ಪೂಜಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದು ಅವರು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಮುಖ್ಯವಾಗಿ APJ ಅಬ್ದುಲ್ ಕಲಾಂ ಆಟೋ ಚಾಲಕರ ಸಂಘದ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು ಮತ್ತು ಸದಸ್ಯರುಗಳು ಎಲ್ಲರೂ ಸೇರಿ ಇವತ್ತು APJ ಅಬ್ದುಲ್ ಕಲಾಂ ಆಟೋ ಚಾಲಕರ ಸಂಘ ಸುಮಾರು 10 ವರ್ಷದಿಂದ ಈದ್ ಮಿಲಾದ್ ನಬಿ ಹಬ್ಬದಲ್ಲಿ ವಿಶೇಷವಾಗಿ ಊಟದ ವ್ಯವಸ್ಥೆ ಮತ್ತು ಹೆಣ್ಣು ಮಕ್ಕಳಿಗೆ ಬೇರೆ ಕಡೆ, ಅವರಿಗೆ ಬೇರೆ ಕಡೆ, ಗಂಡಸರಿಗೆ ಬೇರೆ ಕಡೆ ಒಂದೊಂದು ಶಾಮಿಯಾನದಲ್ಲಿ ಮಾಡಿ ಅವರಿಗೆ ತುಂಬ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು ನಮ್ಮ ಸರ್ಕಾರದ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಾವು ಜನ್ಮ ದಿನಾಚರಣೆಯನ್ನು ತುಂಬ ಅದ್ಭುತವಾಗಿ ಮಾಡಿದ್ದೀವಿ. ಎಲ್ಲರಿಗೂ ಕೂಡ ಈ ಈದುಲ್ ಮಿಲಾದಿನ್ ನಬಿ ಹಬ್ಬದ ಇವತ್ತು ಭೂಮಿ ಮೇಲೆ ಎಲ್ಲರೂ ಒಳ್ಳೆಯ ಸಾಮರಸ್ಯವಾಗಿ ನಾವೆಲ್ಲ ಒಂದಾಗಿ ಬಾಳೋಣ ಮತ್ತು ಒಳ್ಳೆಯ ಮಳೆ ಆಗಲಿ, ಬೆಳೆ ಆಗಲಿ, ನಮ್ಮ ನಾಡು ಮುಂದೆ ಬೆಳೀಲಿ, ನಮ್ಮ ದೇಶ ವಿಶ್ವದಲ್ಲೇ ನಂಬರ್ 1 ಆಗಲಿ. ಒಟ್ಟಾರೆ ತುಮಕೂರು ನಗರದ ವಿವಿಧೆಡೆ ಈದ್ ಮಿಲಾದ್ ಹಬ್ಬ ಸಡಗರ ಸಂಭ್ರಮದಿಂದ ನಡೆಯಿತು. ನಗರದಲ್ಲಿ ನಡೆದ ಈದ್ ಮಿಲಾದ್ ಮೆರವಣಿಗೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ನಗರದಾದ್ಯಂತ ಬಿಗಿ ಭದ್ರತೆ ಕೈಗೊಂಡಿತ್ತು. ಶ್ರದ್ಧಾ, ಭಕ್ತಿ, ಸೌಹಾರ್ದತೆ ಹಾಗೂ ಸಂಭ್ರಮದೊಂದಿಗೆ ನಡೆದ ಈದ್ ಮಿಲಾದ್ ಆಚರಣೆಯಲ್ಲಿ ಶಾಂತಿ ಮತ್ತು ಸಹೋದರತ್ವದ ಸಂದೇಶ ಮೊಳಗಿತು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.